ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಯ್ಯ ನಿನ್ನ ಎನ್ಕ್ವೈರಿ ಮಾಡ್ತಾ ಇರ್ತಾನೆ. ನೀವು ಈ ಕೊಲೆ ಮಾಡಿದ್ದೀರಾ ಅನ್ನೋದಕ್ಕೆ ನನ್ನ ಹತ್ರ ತುಂಬ ಸಾಕ್ಷಿಗಳಿವೆ. ಈ ಕೊಲೆನ ಯಾಕೆ ಮಾಡಿದ್ರಿ, ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರಿ ಅಂತ ಹೇಳಿ ಅಂತ ಹೇಳ್ತಾರೆ. ಆವಾಗ ದೇವಯ್ಯನ ಹೇಳ್ತಾಳೆ, ನಾನು ನಿನಗೊಂದು ವಿಷಯ ಹೇಳ್ತೀನಿ. ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ಇಲ್ಲಿ ನೀನು ನನ್ನ ಅಳಿಯ ಅಲ್ವಾ, ನೀವು ಅಜಿತ್ ಇನ್ಸ್ಪೆಕ್ಟರ್ ಅಲ್ವಾ. ನನ್ನ ಅಳಿಯ ಚಿಕ್ಕೋನಾಗಿದ್ದಾಗ ಒಂದ್ಸತಿ ನೀರಿಗೆ ಈಜಕ್ಕೆ ಬರ್ದೇನೆ ಧುಮುಕ್ಬಿಟ್ಟಿದ್ದ. ಅವನು ಫ್ರೆಂಡ್ಸ್ ಜೊತೆಗೆ ತುಂಬ ಒದ್ದಾಡ್ತಾ ಇದ್ದ. ಅವನ್ನ ನಾನು ಹೋಗಿ ಇಮ್ಮಿಡಿಯೇಟ್ಲಿ ಜಂಪ್ ಮಾಡಿ ನಾನು ಹೋಗಿ ಕಾಪಾಡಿ ಎತ್ಕೊಬಂದೆ. ನಾನು ಅವನ್ನ ಅಲ್ಲಿ ಹೋಗಿ ಕಾಪಾಡೋದಕ್ಕೆ ಹೋದಾಗ ನನಗೆ ಈಜೋದಕ್ಕೂ ಬರ್ತಾ ಇರಲಿಲ್ಲ. ಆದರೂ ನಾನು ಅಲ್ಲಿಗೆ ನೀರಿಗೆ ಬಿದ್ದೆ. ಯಾಕೆ? ನಾನು ಅವ್ರನ್ನ ಕಾಪಾಡೋದಕ್ಕೋಸ್ಕರ. ನಾನು ಈ ಘಟನೆನ ನಿಮ್ಗೇನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಯಾವ ಉದ್ದೇಶನೂ ಇಟ್ಕೊಳ್ದೇನೆ ಅವನ್ನ ಏನು ಕಾಪಾಡಿದೆ. ಆ ಥರ ನಾನು ಅವಳನ್ನ ಕಾಪಾಡೋದಕ್ಕೆ ಇಷ್ಟಪಡೋನು ಈ ಥರ ಮಾಡೋದಕ್ಕೆ ಸಾಧ್ಯನಾ? ನಾನು ಈ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅವ್ರನ್ನ ಸಾಯಿಸಿಲ್ಲ ಕಣೋ, ನಿಜವಲ್ಲೂ ನಾನು ಅವ್ರನ್ನ ಸಾಯಿಸಿಲ್ಲ. ನಾನು ಯಜಮಾನ್ರು ಸತ್ತೋದಾಗ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಯಾಕೆ ಅವ್ರನ್ನ ಸಾಯಿಸ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಹಾಗಾದರೆ ನೀವು ಅವತ್ತು ಅವ್ರನ್ನ ಶೂಟ್ ಮಾಡಿರೋದಕ್ಕೆ ನನ್ನ ಹತ್ರ ಇಷ್ಟೊಂದು ಸಾಕ್ಷಿಗಳಿವೆ. ನೀವು ಅವತ್ತು ಯೂಸ್ ಮಾಡಿದ್ರಲ್ಲ ಆ ಬುಲೆಟ್ ಬಂದು 8mm ಬುಲೆಟ್ ಇರೋ ಗನ್ನು ನಿಮ್ಮ ಹತ್ರನೇ ಇರೋದು. ಅದು ಬಂದು ಮಾವನ ಹೆಸರಲ್ಲೇ ಇದೆ. ಮಾವನ ಹೆಸರಲ್ಲಿ ಇರೋ ಗನ್ನನ್ನು ನೀವು ಸರೆಂಡರ್ ಮಾಡಬೇಕಾಯಿತು, ಆದರೂ ಸರೆಂಡರ್ ಮಾಡಿಲ್ಲ. ಅದು ನಿಮ್ಮ ಹತ್ರನೇ ಇದೆ. ನೀವು ಶೂಟ್ ಮಾಡಿರೋ ಗನ್ನು ಇವಾಗ ನಮಗೆ ಐ ವಿಟ್ನೆಸ್ಸು. ಅದ್ರ ಜೊತೆಗೆ ನಿಮ್ಮ ಹತ್ರ ಇದ್ದಿದ್ದು ಮನೆತನದ ಉಂಗುರ. ಆ ಉಂಗುರ ಬಂದು ಒಬ್ಬ ವ್ಯಕ್ತಿಗೆ, ಒಬ್ಬ ಕಳ್ಳಂಗೆ ಅದೇ ಕಾಡಲ್ಲಿ ಅದೇ ಸ್ಪಾಟಲ್ಲಿ ಸಿಕ್ಕಿದೆ. ಆ ಕಳ್ಳನು ನನ್ನ ಹತ್ರ ಎವಿಡೆನ್ಸ್ ಆಗಿದ್ದಾನೆ. ಅದು 2ನೇ ಎವಿಡೆನ್ಸು. 3ನೇ ಎವಿಡೆನ್ಸ್ ಏನಂದರೆ, ನೀವು ಅಲ್ಲಿ ಅವತ್ತು ನನ್ನ ಕಣ್ಣಿಗೆ ಮಣ್ಣನ್ನು ಎರಚಿಬಿಟ್ಟು ಓಡೋದ್ರಲ್ಲ, ಅವತ್ತು ಆ ಪಾರ್ಕಲ್ಲಿ ಹಿಂದೆ ನಿಂತ್ಕೊಂಡು ಆ ಭದ್ರಂಗೆ ಸನ್ನೆ ಕೊಟ್ರಲ್ಲ, ಅದನ್ನೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾನೇ ನೋಡಿದ್ದೀನಿ. ನಾನು ಒಂದು ಎವಿಡೆನ್ಸು. ನೀವು ಇದನ್ನೆಲ್ಲದ ಮೀರಿ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಇದರಿಂದ ಆಚೆ ಬಂದ್ಬಿಡ್ಬೋದು. ನಾವು ಈ ಸುಲಭವಾಗಿ ಇದರಿಂದ ಆಚೆ ಬರ್ತೀನಿ, ನಾನು ಇದರಲ್ಲಿ ಏನೂ ತಪ್ಪೇ ಮಾಡಿಲ್ಲ ಅಂತ ನಾಟಕ ಆಡ್ಬೋದು ಅಂತ ಅಂದ್ಕೊಂಡ್ರೆ ಅದೆಲ್ಲ ಸುಳ್ಳು. ಅದೇ ಎಮೋಷ್ನಲ್ ನಾಟಕ ಆಡ್ತಾ ಇದ್ದೀರಾ. ನೀವು ತುಂಬ ಅಪ್ಡೇಟ್ ಆಗಬೇಕಾಗಿತ್ತು, ನೀವು ಇನ್ನೂ ಅಪ್ಡೇಟೇ ಆಗಿಲ್ಲ. ನಿಮ್ಮನ್ನ ಈ ಥರ ಎಮೋಷ್ನಲಿ ನನ್ನ ಏನಾರ ಅಳಿಯನ್ನ ನಾನು ಕಾಪಾಡಿದೆ ಅದು ಇದು ಹೇಳಿದೆ ಅಂತ ಹೇಳಿದ್ರೆ ನಮ್ಮನ್ನ ನಂಬೋದಕ್ಕೆ ನಾನು ಶ್ರವಣ್ ಅಲ್ಲ, ಅಥವಾ ನಮ್ಮ ಮನೆಯಲ್ಲಿರೋ ಯಾರೋ ವ್ಯಕ್ತಿಗಳಲ್ಲ. ನಾನು ಇಲ್ಲಿ ಅಜಿತ್ ರಾಮನಾರಾಯಣ್ ಆಗಿರೋದು, ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್. ನಾನು ಎಲ್ಲನೂ ಕರೆಕ್ಟಾಗಿ ಹೆಂಗೆ ಜಡ್ಜ್ ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಏನೇ ಎಮೋಷ್ನಲ್ ಡ್ರಾಮಾ ಆಡಿದ್ರು, ನೀವು ಏನು ಮಾಡಿದ್ರು ನೀವು ಮಿಸ್ಲೀಡ್ ಮಾಡೋದಕ್ಕಾಗೋದಿಲ್ಲ. ಇದರಲ್ಲಿ ತಪ್ಪಿತಸ್ಥರು ನೀವೇನೇ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಜಿತ್ಗೆ ಇಮಿಡಿಯೇಟ್ಲಿ ಒಂದು ಕಾಲ್ ಬರುತ್ತೆ. ಆವಾಗ ಫೋನಲ್ಲಿ ಮಾತಾಡೋದಕ್ಕೆ ಅಂತ ಸೈಡ್ಗೆ ಹೋಗ್ತಾನೆ. ಅವನು ಹೋಗ್ತಿದ್ದಂಗೆ ಕಣ್ಣಲ್ಲಿ ನೀರು ಬಂದಿರೋದನ್ನ ಸೈಡ್ಗೆ ಸರಿಸ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೊಬ್ಬಲ್ಲಿ ಕೂತ್ಕೊತಾಳೆ. ಪಕ್ಕದಲ್ಲಿ ಕಾನ್ಸ್ಟೇಬಲ್ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಆಮೇಲೆ ನಾಟಕ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಭೂಮಿ ಫೋನ್ ಮಾಡಿರ್ತಾಳೆ. ಫೋನ್ ಮಾಡಿಬಿಟ್ಟು, ಸಾಹೇಬ್ರೆ, ಇಲ್ಲಿ ಮನೇಲಿ ತುಂಬ ಸಮಸ್ಯೆ ಆಗಿದೆ. ಈ ಅಂಜನ ನೋಡಿದ್ರೆ ಎಳ್ಕೊಂಡು ನನಗೆ ಮದುವೆ ನಿಂತೋಯ್ತು ಅನ್ನೋ ದುಃಖದಲ್ಲಿ, ಅವ್ರ ಅಮ್ಮನ ಅರೆಸ್ಟ್ ಮಾಡಿದ್ರು ಅನ್ನೋ ದುಃಖದಲ್ಲಿ ಕೂತಿದ್ದಾಳೆ. ಮನೆಯವ್ರು ನೋಡಿದ್ರೆ ಒಬ್ಬೊಬ್ಬರು ಮದುವೆ ಆಗಬೇಕು ಅಂತಾರೆ, ಮದುವೆ ಮಾಡೋದು ಬೇಡ ಅಂತಾರೆ. ಇವರೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಆಡ್ತಾ ಇದ್ದಾರೆ. ಇಲ್ಲಿ ಯಾರನ್ನೂ ನನ್ನ ಕೈಲಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ. ದಯವಿಟ್ಟು ನೀವು ಆದಷ್ಟು ಬೇಗ ಇಲ್ಲಿಗೆ ಬರ್ತೀರಾ ಅಂತ ಕೇಳ್ತಾರೆ. ಅವಾಗ ಆಯಿತು, ನಾನು ಅಲ್ಲಿಗೆ ಬರ್ತೀನಿ, ಅಲ್ಲಿವರೆಗೂ ನೀನೇನು ಮಾತಾಡೋದಕ್ಕೆ ಹೋಗ್ಬೇಡ, ನೀನು ಸಮಾಧಾನವಾಗಿರು ಅಂತ ಹೇಳ್ಬಿಟ್ಟು ಅಜಿತ್ ಫೋನ್ ಕಟ್ ಮಾಡ್ತಾನೆ. ಅಜ್ಜಿ, ಮದುವೆನ ನಿಲ್ಲಿಸ್ಬಿಡೋದೇ ಒಳ್ಳೆಯದು. ಇದನ್ನೆಲ್ಲ ಮುಂದುವರ್ಸೋದು ಬೇಡ. ಯಾಕೆ ಬೇಕು, ಏನು ಸಮಸ್ಯೆ ಆಗುತ್ತೋ ಏನೋ, ನನಗಂತೂ ಇದೆಲ್ಲ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಜಿತ್ ಮನೆಗೆ ಬರ್ತಾನೆ. ಮನೆಗೆ ಬರ್ತಿದ್ದಂಗೆ ಸಂಗೀತ ಅಜಿತ್ ಹತ್ರ ಹೋಗ್ಬಿಟ್ಟು, ಅಜಿತ ಏನೋ ಹಿಂಗೆಲ್ಲ ಆಗೋಯ್ತು, ಈ ಥರ ಎಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ ಕಣೋ ಅಂತ ಹೇಳ್ತಿರ್ತಾರೆ. ಆಗ ಅಜಿತ್ತು ನಿಂಗಮ್ಮ ಅಜ್ಜಿ ಹತ್ರ ಹೋಗ್ತಾನೆ. ಅಜ್ಜಿ ಏನು ಮಾಡೋದು, ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕೇಳ್ತಾನೆ. ಆವಾಗ ನಿಂಗವ್ವ ಅಜ್ಜಿ ಹೇಳ್ತಾರೆ, ನನ್ನ ಜೀವನದಲ್ಲೇ ಏನೇನೆಲ್ಲ ನಡೆದೋಯ್ತು. ನಾನು ಅಳಿಯ ನನಗೇನೆ ಇಷ್ಟೆಲ್ಲ ಮೋಸ ಮಾಡಿದ. ಅವನ ಮೋಸನ ಕಂಡಿಡ್ದು ನನ್ನ ಜೀವನನ ಸರಿಯಾದ ದಾರಿಗೆ ಕರ್ಕೊಬಂದು ದೇವರಪ್ಪ, ನೀನು ಏನು ನಿರ್ಧಾರ ತೊಗೊಂಡ್ರು ನಮಗೆಲ್ಲ ಇಷ್ಟನೇ ಅಂತ ಹೇಳ್ತಾರೆ. ಆವಾಗ ಅಜಿತ್ ಬಂದ್ಬಿಟ್ಟು ಸ್ವಲ್ಪ ನೀವು ಅಂಜನನ ಕರೀರಿ ಅಂತ ಹೇಳ್ತಾರೆ. ಆವಾಗ ಅಂಜನನ ಕರ್ಕೊಂಬರೋದಕ್ಕೆ ಅಂತ ಭೂಮಿ ಹೋಗ್ತಾಳೆ. ಅಂಜನನ ಕರ್ಕೊಬಂದ್ಮೇಲೆ, ನಾನು ನಿನಗೆ ಕೆಲವು ಕ್ವಶನ್ಗಳನ್ನ ಕೇಳ್ತೀನಿ, ನೀನು ಕರೆಕ್ಟಾಗಿ ಸತ್ಯನೇ ಹೇಳಬೇಕು ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ತಾಳೆ. ಆವಾಗ ನೋಡು, ನಿಮ್ಮಮ್ಮ ಈ ಥರ ಘಟನೆಯಲ್ಲಿ ಸಿಗಾಕೊಂಡಿದ್ದಾರಲ್ಲ, ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕೇಳ್ತಾನೆ. ಅದಕ್ಕೆ, ಈ ಮನೆಗೆ ಸಮಸ್ಯೆ ಮಾಡೋರು ಯಾರೇ ಆಗಿರಲಿ, ನಮ್ಮ ಅಮ್ಮನೇ ಆಗಿದ್ರು ಯಾರಿಗೂ ಒಂದು ಜೀವ ತೆಗೆಯುವಂಥ ರೈಟ್ಸ್ ಇಲ್ಲ. ಒಂದು ಜೀವ ತೆಗೆದಿರೋದು ಮಹಾಪಾಪ. ಅವ್ರನ್ನ ಮಾತ್ರ ಯಾವತ್ತೂ ಕ್ಷಮಿಸಬಾರ್ದು. ಈ ಮನೆಗೆ ಯಾರೇ ತೊಂದರೆ ಮಾಡ್ತಾರೆ ಅಂದ್ರೂ ನಾನು ಫಸ್ಟ್ ಅವ್ರ ವಿರುದ್ಧವಾಗಿ ನಿಂತ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಳು ಹೇಳ್ತಾ ಇರೋದನ್ನ ನೋಡಿ ಮನೆಯವ್ರಿಗೆಲ್ಲರಿಗೂ ಖುಷಿ ಆಗುತ್ತೆ. ಅವಳ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ.
ನಚಿಕೇತನ ಕರೆದುಬಿಟ್ಟು ಅವಳ ಪಕ್ಕದಲ್ಲಿ ನಿಲ್ಲಿಸಿ ಅವ್ರ ಕೈನ ಅಂಜನನ ಕೈನ ನಚಿಕೇತ್ ಕೈ ಮೇಲೆ ಇಟ್ಬಿಟ್ಟು ಈ ಮದುವೆ ನಡೆಯುತ್ತೆ, ನಾನು ಮದುವೆ ನಡೆಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಅವ್ರು ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಅವಾಗ ನೀವೆಲ್ಲ ವೆಯ್ಟ್ ಮಾಡಿದ್ರಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮೇಲ್ಗಡೆಗೆ ಹೋಗ್ತಾನೆ. ಅವಾಗ ಅಂಜು ಓಡ್ ಬಂದು ಅವ್ರ ಅತ್ತೆ ಹತ್ರ ಬಂದು ಸಂಗೀತ ಹತ್ರ ಅತ್ತೆ ಅಂತ ಬಂದು ತಪ್ಕೊತಾಳೆ. ಏನೂ ಆಗಲ್ಲ ಅಂಜು, ಎಲ್ಲ ಒಳ್ಳೇದಾಗತ್ತೆ, ಈಗ ಅಜಿತ್ ಒಪ್ಕೊಂಡಿದ್ದಾನಲ್ವಾ, ಮದುವೆ ಚೆನ್ನಾಗಿ ನಡೆಯುತ್ತೆ, ನೀನು ಸಮಾಧಾನ ಮಾಡ್ಕೊ, ನೀನು ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ಭೂಮಿ ಅಜಿತ್ಗೆ ಹೇಳ್ತಾಳೆ, ಸಾಹೇಬ್ರೆ ನೀವು ರೆಡಿ ಆಗ್ಬಿಟ್ಟು ಬನ್ನಿ, ನಾನು ಮತ್ತು ಶ್ರವಣ್ ಸಾಹೇಬ್ರು ಇಬ್ಬರೂ ಸ್ಟೇಷನ್ಗೆ ಹೋಗ್ಬಿಟ್ಟು ಬೇಲ್ ಕೊಟ್ಟು ದೇವಯಾನಿ ಅಮ್ಮನ್ನ ಕರ್ಕೊಂಬರ್ತೀವಿ. ಅವ್ರಿಗೂ ಮದುವೆ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಅವರು ಈ ಮದುವೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಭೂಮಿಗೆ ವಾರ್ನ್ ಮಾಡ್ತಾನೆ, ಅವರು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ, ಇಂಥ ಕೆಟ್ಟ ವ್ಯಕ್ತಿಗಳು ನಮ್ಮ ಸಂಸಾರದಲ್ಲಿ ಇರೋ ಅವಶ್ಯಕತೆ ಇಲ್ಲ, ಅವ್ರು ಇನ್ಯಾವತ್ತೂ ಇಲ್ಲಿಗೆ ಬರೋದಿಲ್ಲ, ಇದು ನಿನ್ನ ತಲೆಯಲ್ಲಿರಲಿ ಅಂತ ಹೇಳ್ತಾನೆ. ಆಗ ಭೂಮಿ ಗಪ್ಚುಪ್ ಅಂತ ಸುಮ್ಮನಾಗ್ಬಿಡ್ತಾಳೆ. ಮನೆಯವರೆಲ್ಲ ರೆಡಿ ಆಗ್ತಾರೆ. ರೆಡಿ ಆಗೋದ್ಮೇಲೆ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಎಲ್ಲರೂ ನೆಂಟರುಗಳು ಎಲ್ಲರೂ ರೆಡಿಯಾಗಿರ್ತಾರೆ. ಭೂಮಿನ ಕರೆದ್ಬಿಟ್ಟು, ಭೂಮಿ ನೀನು ಅಂಜುನ ಕರ್ಕೊಂಡೋಗ್ಬಿಟ್ಟು ಈ ಸೆರಗನ್ನೆಲ್ಲ ಸರಿ ಮಾಡಿಕೊಂಡು ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಬಾರಮ್ಮ ಅಂತ ಹೇಳ್ತಾರೆ. ಅತ್ತೆ ನಾನು ಅಪ್ಪು ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪು ಭೂಮಿ ಇಬ್ಬರೂ ಅಂಜುನ ಕರ್ಕೊಂಡೋದು ಅವಳನ್ನ ರೆಡಿ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್.